ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳ. ಪ್ರಧಾನಿ ಮೋದಿ ಅವರು ಇವತ್ತು ಹೋದರು. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು. ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ 3 ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರು. ತಲೆ ಪೂರ್ತಿ ಮುಳುಗಿಸ್ಲಿಲ್ಲ ಒಂದ್ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಅವರು. ಅಯ್ಯೋ ಯೂಸ್ಲೆಸ್ ಫೆಲೋಸ್ ತಂದು ಕಂತ್ರಿಗಳ ಹೋಗಕ್ ಯೋಗ್ಯತೆ ಇಲ್ಲ, ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಬಂದು. ಬದುಕಕ್ಕಾಗದೆ ನನ್ನ ಮಕ್ಳು ಬಂದ್ಬಿಡ್ತೀರ ಇಲ್ಲಿ, ಪಾಪಿ ನನ್ನ ಮಗನೇ. ಮೋದಿ ಪವಿತ್ರ ಸ್ನಾನ ಸಹಜವಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ. ಮೋದಿ ನಡೆಯಿಂದ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ. ಡಿ ಕೆ ಶಿವಕುಮಾರ್ ಅವರು ಅಶೋಕ್ ಅವ್ರು ಮಾತಾಡಿದ್ರು, ಅದಕ್ಕೆ ಗರಂ ಆದ್ರು. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ನನ್ನ ಭಕ್ತಿ ನನ್ಗೆ ಬಿಟ್ಟಿದ್ದು. ಡಿ ಕೆ ಇಸ್ ರೈಟ್. ನನ್ನ ನಂಬಿಕೆ ಬಂಡೆನ ಸುಲಭನ ಅಳ್ಳಾಡ್ಸೋದು ಅಶೋಕ್ ಅವರೇ. ಅಂಡ್ ನನ್ಗೆ ಆಕ್ಚುಲಿ ಖುಷಿ, ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ ಮಾತಾಡಕ್ಕೆ. ಮತಗಳನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಡಿ ಕೆ ನನ್ನ ನಂಬಿಕೆ, ನನ್ನ ಇದು ಯಾವನ ಡಬರಕ್ಕಾಗಲ್ಲ. ಇದಕ್ಕೆ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ. 100% ಅದು ಅವರ ನಂಬಿಕೆ, ಅವರ ಭಕ್ತಿ. ಯಾವನ ಯೂಸ್ಲೆಸ್ ಫಲ ಕಾಂಗ್ರೆಸ್ನವನು ಯಾವನ ಹೇಳ್ದವನದನ್ನ ರಾಜಕೀಯ, ಇದೇ ರಾಜಕೀಯ ಉದ್ದೇಶ. ಏನೀಗ ಏನ್ರಿ ಕಿತ್ಕೊಳ್ತೀರ ಅನ್ನೋದು? ದರ್ಗಾಗೆ ಪುಕ್ಕಟೆ ಹೋಗ್ಬತ್ತೀಯನಪ್ಪ ನೀನೇನು ಮುಸ್ಲಿಮಾ? ತಲೆಗೆ ಎಲ್ಲ ಕಟ್ಕೊಂಡು ಓಡೋಗ್ಬಿಡ್ತೀಯಲ್ಲ ಒಳಿಕೆ, ಯಾಕಪ್ಪ? ಅದು ರಾಜಕೀಯ ಉದ್ದೇಶ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಮೆಕ್ಕಾಗಿ ಹೋಗ್ತಾನಪ್ಪ, ಅದ್ಯಾಕೆ ಪಾಕಿಸ್ತಾನಲ್ಲಿ ಹೇಳಲ್ಲ? ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೆ ಹೋಗಿದ್ದಾನೆ ಮೆಕ್ಕಾಗೆ ಅಂತ ಯಾಕೆ ಹೇಳಲ್ಲ? ಹಂಗಂದ್ ನನ್ ಬಗ್ಗೆ ಕೆಡಿಕೊಂಡು ಬಾಯಿಗೆ ಊಟ ಇಟ್ಬಿಡಕಿಲ್ವಾ? ಅಯ್ಯೋ, ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚಡಗಳು. ಹೋಗಕ್ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಇರಿ, ಅಲ್ವೇ? ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ತಿನ್ನಕ್ಕೆ ಅನ್ನ ಇಲ್ಲದೆ ಇದ್ರೆ ಗತಿಗೆಟ್ಟವನಾದ್ರೆ ಎರಡೇ ಕೆಲಸ ಇರೋದು. ಒಂದು, ಖಾಲಿ ಹೊಟ್ಟೆಲ್ಲಿ ಬಿದ್ದಿರ್ಬೇಕು, ಇದ್ರೆ ಭಿಕ್ಷೆ ಬೇಡ, ಬದುಕೋಬೇಕು. ಕಾಂಗ್ರೆಸ್ನವನು ಯಾವನ್ ಇದನ್ನು ಹೇಳಿದಾನೆ ಅವ್ನು ಎರಡರಲ್ಲಿ ಒಂದು ಮಾಡು. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ.